ಶಿವಯೋಗಿಗಳು ವಿರಚಿತವಾದ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ನೀತಿ ಕ್ರಿಯಾ ಸ್ಥಳದಲ್ಲಿ ಒಂದೇ ಪದದಲ್ಲಿ ಕೊನೆ ಚರಣವನ್ನ ಪ್ರತಿಪಾದನೆ ಮಾಡಿದ್ರು. ಅದು ಯಾವುದು ಅಂತ ಕೇಳಿದ್ರೆ ಗುರು ಶಂಭುಲಿಂಗ ಪರದೈವ ಉಂಟೆ ಅಂತ ಹೇಳಿದ್ರು. ಗುರು ಶಂಭುಲಿಂಗ ಅಂದ್ರ ಪರಮಾತ್ಮನಕ್ಕಿಂತ ಗುರು ಶ್ರೇಷ್ಠವಾದವ. ಗುರು ಏನಂತ ಕೇಳಿದ್ರೆ ಬಹಳ ತಾಯಿಯ ಹೃದಯ ಗುರುವಿನಲ್ಲಿ ಇರ್ತದ. ಹೆಂಗ ತಾಯಿ ಮಕ್ಕಳಿಗೆ ವಾತ್ಸಲ್ಯವನ್ನ ಪ್ರೀತಿಯನ್ನ ಕೊಟ್ಟು ತಾಯಿ ಹೆಂಗ ಮಕ್ಕಳಿಗೆ ಸಮಾಧಾನ ಮಾಡ್ತಲ್ಲ, ಗುರುವಿನಲ್ಲಿ ಅಂತ ಶಕ್ತಿ ಇರ್ತದ. ಎತ್ತಾಗು ತುತ್ತಾಗು ಹಿತ್ತಲದ ಮರವಾಗು, ಮತ್ತೆ ಗುರುವಿನ ಪಾದದ ಕೆರವಾಗು, ಗುರುವಿನ ಹತ್ತಿರ ಇರು ಎಂದು ಸರ್ವಜ್ಞ. ಎಂಥವನು ಗುರುನಾಥ ಬಹಳ ಅಂತಃಕರಣವುಳ್ಳವನು. ಗುರು ಬಹಳ ಶ್ರೇಷ್ಠವಾದವನು. ನಾವು ಆ ದೇವರ ಈ ದೇವರಿಗೆ ಹೋಗಿ ಹೇಳ್ತಾರ, ಕಲ್ಲ ನಾಗರ ಕಂಡರೆ ಹಾಲೆರವರು, ದಿಟ್ಟ ನಾಗರ ಕಂಡರೆ ಕೊಲ್ಲೆಂಬರು ಉಣ್ಣು ಜಂಗಮ ಬಂದರೆ, ನಡೆಯೆಂಬರು ಉಣ್ಣದ ಲಿಂಗಕ್ಕೆ ಬೋನ ಎಳುವರು. ಒಂದು ಅಗಸಿ ಒಳಗ ಬೋರಗಲ್ಲ ಐತಂದ್ರೆ ಅದಕ್ಕೆ ನೀವು ಹೋಗಿ ಹಾಲು ಸಕ್ಕರೆ ತುಪ್ಪ ಎರೆದು ಬಂದ್ರೆ ಅದು ನಿಮಗೇನೂ ಫಲ ಕೊಡಂಗಿಲ್ಲ. ಒಂದು ನಾಗಪ್ಪನ ಮೂರ್ತಿ ಮಾಡಿಟ್ರು ನೀವು ಏನ್ ಬೇಕಾದ ನಾಗರ ಪಂಚಮಿ ಒಳಗ ಏನ್ ಬೇಕಾದ ಹಾಕಿ ಬರ್ತೀರಿ, ಹಾಲೆರು ಬರ್ತೀರಿ, ಅದು ಫಲ ಕೊಡಂಗಿಲ್ಲ. ಯಾವ ಒಬ್ಬ ಸದ್ಗುರುನಾಥನಲ್ಲಿ ಬಂದು ಶರಣಾಗತರಾಗಿ ಅಪ್ತ ಅಂಗ ಸ್ಥಾನ ಚತುರ್ವಿಧ ಸೇವಾದಿಗಳನ್ನ ಮಾಡಿದ್ರಿ ಅಂದ್ರ ಬೇಡಿದ ಇಷ್ಟಾರ್ಥ ಫಲ ಕೊಡುವ ಯಾರಾದ್ರ ಅದು ಜಗದ್ಗುರು ಶ್ರದ್ಧಾನಂದಪ್ಪ ಅವರು ಕೊಡ್ತಾರ. ಅಂತದನ್ನ ಎಲ್ಲರಿಗೂ ಕೊಡ್ತಾರೆ. ಏನಂತ ಕೇಳಿದ್ರ 1990ನೇ ಇಸ್ವಿ ಒಳಗ ಬಾಗತಿ ಒಳಗ ಹಿಂಗ ಅಧಿಕ ಮಾಸ ಯಜ್ಞ ನಡೆದಿತ್ತು. ಅಲ್ಲಿ ಅಪ್ಪ ಅವರು ಹೋಗಿ ಎಲ್ಲಾ ಭಕ್ತರನ್ನ ಕೂಡಿಸ್ಕೊಂಡು ಈಗ ಹೆಂಗ ಸೋಮನ ಕೊಪ್ಪದೊಳಗ ಮಾಡ್ತಿದ್ರಲ್ಲ ಹಂಗ ಅಧಿಕ ಮಾಸ ಇತ್ತು. ಎಂತವ ಗುರುನಾಥ ಬಹಳ ಅಂತಃಕರಣ ಉಳ್ಳವ. ಅಲ್ಲಿ ಏನಂತ ಕೇಳಿದ್ರೆ 4 ಮಂದಿ ತಾಯಂದಿರು ಅವ್ರ ಏನಂತ ಕೇಳಿದ್ರ, ಇವ ಇಲ್ಲೇ ಅಕ್ಕಿ ಹಸು ಮಾಡೋದೈತೆ, ಇಲ್ಲೇ ನಾಷ್ಟ ಐತೆ, ಇಲ್ಲೆಲ್ಲಾ ಕೆಲಸ ಕಾರ್ಯಗಳದವ, ಇಲ್ಲೇ ಮಾಡ್ರಿ, ನೀವು ಕೆಲ್ಸಕ್ಕೆ ಹೋಗ್ಬೇಡ್ರಿ ತಾಯಿ ಅಂತ ಅಪ್ಪವ್ರವ್ರು ಕೂಡ ಬೆನ್ನು ಹತ್ತಿದ್ರು. ಆ ತಾಯಿಯರಿಗೆ ಏನಂತ ಕೇಳಿದ್ರ ಮಹಾತ್ಮರ ಮಹಿಮೆ ಗುರುವಿನ ಮಹಿಮೆ ಗೊತ್ತಾಗಿದ್ದಿಲ್ಲ. ಇದೆಲ್ಲ ಆದದ ಘಟನೆಗಳಿವು. ಅವಾಗ ಭಾಗವತ್ಯಾಗ ಏನ್ ಮಾಡಿದ್ರು ತಾಯಂದ್ರು, ಏನಪ್ಪ ಅಜ್ಜ 1 ತಿಂಗಳ ನೀವು ಏನು ಪ್ರವಚನ ಹೇಳ್ತೀರಿ, ನಾವು 1 ತಿಂಗಳ ಕೆಲಸ ಬಿಟ್ಟು ಏನ್ ಮಾಡೋಣಪ್ಪ, ನಮ್ಮ ಹೊಟ್ಟಿಗೆ ಬೇಕಲ್ಲ, ಪಗಾರ ಬೇಕಲ್ಲ, ರೊಕ್ಕ ಬೇಕಲ್ಲ ಅಂತ ತಾಯಿಗಳು ಏನ್ ಮಾಡಿದ್ರು ಅಂತ ಕೇಳಿದ್ರ ಕಸಕ್ ಹೋದ್ರವ್ರು. ಹೊಳಿ ದಾಟಿ ಆಚೆ ಕಡೆ ಸಕನಾದಿಗೆ ಕೆಲ್ಸಕ್ ಹೋದ್ರವ್ರು. ಅವಾಗ ಅಪ್ಪ ಅವರು ಬೆನ್ನು ಹಚ್ಚಿದ್ರು ಅವ್ರಿಗೆ. ಇದು ಆದಂತ ಘಟನೆ ಇದು. ಹೋಗ್ಬೇಡ್ರಿ, ನೀವು ಕೆಲಸ ಮಾಡ್ರಿ, ನಿಮಗ್ ಊಟ ನಾಷ್ಟ ಇಲ್ಲ ಐತಿ, ಆದ್ರೆ ನಿಮಗ್ ಪಗಾರ ಕೊಡ್ತೀವಿ, ಹೋಗ್ಬೇಡ್ರಿ ಅಂದ್ರೂ ಕೂಡ ಗುರುವಿನ ಮಾತು ಮೀರಿದ್ರವರು. ಗುರುವೇ ನಿನ್ನ ಮಾತನ್ನು ಮೀರದೆ ನಡೆಯುವನು ನರನು ಅಲ್ಲ, ಅವನು ಪರಮಾತ್ಮನು ಅಂದರ. ಹಂಗ ಮೀರಿದವರು ಹೋದ್ರವ್ರು ಹೊಳೆ ಹಚ್ಚ ಕಡೆ ಕೆಲ್ಸಕ್ಕೆ ಹೋದ್ರು ಆ ಹಳ್ಳಿಗೆ. ಅವಾಗ ಅಪ್ಪ ಅವ್ರಂದ್ರು, ಯವ್ವ ನೀವು ಹೋಗ್ಬೇಡ್ರಿ ಅಂತ ಬೆನ್ನು ಹತ್ತಿದ್ರು. ಆದ್ರೂ ಕೂಡ ಹೋದ್ರ ತಾಯಂದ್ರು. ನೋಡ್ಬೇಕು, ಕೊನೆ ಮಾತು ಹೇಳ್ತೀನಿ, ಹೋದವ್ರು ಹೊಳ್ಳಿ ಬರಂಗಿಲ್ಲ, ಹೋಗ್ಬೇಡಂದ್ರು ಹೊಂಟಿರುವ, ನೀವು ಹೋದವ್ರು ಹೊಳ್ಳಿ ಬರಂಗಿಲ್ಲ ಅಂದ್ರ ಅಪ್ಪ ಅವ್ರು. ಅವಾಗ ತಾಯಂದ್ರೆ ಹೋದ್ರು. ಎಷ್ಟು ಅವಾಗೇನು 1500 ರೂಪಾಯಿ 15 ಇತ್ತೋ ಏನು 5 ಇತ್ತೋ ಪಗಾರ. ಅವಾಗ ಹೋದ್ರು. ಹೋಗಿ ಆ ಸಾಹುಕಾರನ ಕಸ ತೆಗೆದ್ರು. 4 ಮಂದಿ ಹೆಣ್ಣು ಮಕ್ಕಳು ಕಸ ತೆಗೆದು ಬರಾಕತ್ತಿದ್ರು ಸಾಯಂಕಾಲ 4-5 ಗಂಟೆಗ. ಎಲ್ಲಿಂದೋ ಧಾರಾಕಾರಾಗಿ ಮಾಡಾಗಿ ಮುಗಿಲಾಗಿ ನಿಂತ ಚಿಟ್ಲು ಧಾರಾಕಾರ ಮಳೆಯಾಗಿ ಮಾಪೂರ ಹೊಳಿ ಬಂದ್ಬಿಡ್ತೇಳಿ. ಭಾಗತ್ಯಂತ ಹೊಳಿ ಮಾಪೂರ ಹೊಳಿ ಬಂತು. ಎಲ್ಲ 4 ಮಂದಿ ಕೂಡ್ಕೊಂಡು ಕೆಲಸ ಮುಗಿಸ್ಕೊಂಡು ಬರಾಕತ್ತಿದ್ರು. ಬರಬರ್ತಾ ಎಲ್ಲಿಗೆ ಬಂತ್ರಿ, ಕಾಲಿಗಿತ್ತು. ಹಂಗ ಬರ್ತಾರ, ಕೈ ಹಿಡ್ಕೊಂಡು ಮೊಣಕಾಲಿಗೆ ಬಂತು. ಮೊಣಕಾಲಿಗೆ ಬಂದು ನಡಕ ಬಂದು ಪೂರ್ತಿ ಮುನಿಗೆ ಹೋದ್ರು 4 ಮಂದಿ ತಾಯಂದ್ರು. ಅಪ್ಪವ್ರ ಆಜ್ಞೆಯನ್ನ ಮೀರಿ ಹೋಗಿದ್ದವರು. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರ, ಗುರು ಏನಂತ ಕೇಳಿದ್ರೆ ಬಹಳ ಶ್ರೇಷ್ಠ.
ನಡೆದಾಡುವ ಗುರು ಮಾತನಾಡುವ ಗುರು ನೀವು ಅಂತಾರ ಪತ್ರಿ ಗಿಡಕ್ಕೋಗಿ ಸುತ್ತಾಡಿ ಬಂದರ ಗಾನದ ಎಟ್ಟಿಗೆ ಸರಿಯವ್ವ ಪತ್ರಿ ಗಿಡಕ್ಕಿಂತ ಗುರುವಿಗೆ ಬೆಳಗಿನ ಬೇಕಾದ ಸಿಗೋದು ತಾಯವ್ವ ತಂಗಿ ನೀ ಬಾರೆ ಅಂದ ಅಪ್ಪವ್ರು ಒಂದು ಪದ ಬರ್ದಾರ ಮಂಗಳಾರ್ತಿ ಗದಗಿನ ಅಪ್ಪವ್ರು ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರ ಅಂತ ಒಂದು ಜಗತ್ತು ಗುರುಗಳು ಬಂದಿದ್ದಾರ ನೀವೆಲ್ಲರೂ ಶಾಂತದಿಂದ ಸಮಾಧಾನದಿಂದ ಅವ್ರ ಎರಡು ಮಾತೆ ಕೇಳಿದ್ರಂದ್ರ ನಿಮ್ಮ ಜೀವನ ಇವತ್ತಿನ ಉದ್ಧಾರ ತಿಂಗಳ ಪರ್ಯಂತ ಮಾಡಿದಷ್ಟ ಇವತ್ತು ಬಂದಿತ್ತು ಅಷ್ಟ ನಿಮ್ಮ ಜೀವನ ಉದ್ಧಾರ ಅದಕ್ಕಂತ ಗುರು ಏನ್ ಕೇಳ ನೋಡಿ ಕೇಳಂ ಮಾತನಾಡಿ ಕೇಳಂ ಮುಟ್ಟಿ ಕೇಳಂ ಅವರ ದೃಷ್ಟಿ ನಿಮ್ಮ ಮೇಲ್ ಬಿತ್ತಂದ್ರೆ ನೀವು ಎಲ್ಲರೂ ಧನ್ಯರಾಗಿ ಅಂತ ಹೇಳುತ್ತಾ ನನ್ನ ಎರಡು ವಾಗ್ರೂಪ ಜೀವನ ಸದ್ಗುಣ ಅಂತ ಇಲ್ಲಿವರೆಗೆ